ಎನ್ಕೌಂಟರ್ ಆಕ್ರೋಶಕ್ಕೆ ಬಾಂಬ್ ಸ್ಫೋಟಿಸಿ ದುಷ್ಕರ್ಮಿಗಳ ಪ್ರತೀಕಾರವ. ಬೇಟೆಗಾರರನ್ನ ಕೊಂದಿದ್ದಕ್ಕೆ ಅರಣ್ಯಾಧಿಕಾರಿಗಳ ಕ್ಯಾಂಪ್ಗೆ ಜಿಲೆಟಿನ್ ಇಟ್ಟು ಸ್ಫೋಟ. ಈ ಎನ್ಕೌಂಟರ್ ಆಕ್ರೋಶಕ್ಕೆ ಈ ರೀತಿ ಮಾಡಲಾಗಿದೆಯಾ? 6 ಕಳ್ಳಬೇಟೆ ತಡೆ ಕ್ಯಾಂಪ್ಗಳನ್ನು ಜಿಲೆಟಿನ್ ಇಟ್ಟು ದುಷ್ಕರ್ಮಿಗಳು ಸ್ಫೋಟಿಸಿದ್ದಾರೆ. ಬಾಂಬ್ ಬ್ಲಾಸ್ಟ್ ಮಾಡಿ ಕಳ್ಳಬೇಟೆ ತಡೆ ಕ್ಯಾಂಪ್ಗಳನ್ನು ನಾಶ ಮಾಡೋದಿಕ್ಕೆ ದುಷ್ಕರ್ಮಿಗಳು ಯತ್ನಿಸಿದ್ದಾರೆ. ಆಗಸ್ಟ್ 15ರಂದು ನಡೆದಂತಹ 3 ಎನ್ಕೌಂಟರ್. ಈ ಎನ್ಕೌಂಟರ್ಗೆ ಪ್ರತೀಕಾರವಾಗಿ ಬಾಂಬ್ ಇಡಲಾಗಿದೆ. 6 ಕಳ್ಳಬೇಟೆ ತಡೆ ಕ್ಯಾಂಪ್ಗಳಿಗೆ ಜಿಲೆಟಿನ್ ಇಟ್ಟು ದುಷ್ಕರ್ಮಿಗಳು ಸ್ಫೋಟಿಸಿದ್ದಾರೆ. 15 ಮತ್ತು 16ನೇ ತಾರೀಕು ಕಳ್ಳಬೇಟೆ ತಡೆ ಶಿಬಿರಗಳ ಮೇಲೆ ಭಯಾನಕ ದಾಳಿಯಾಗಿದೆ. ಕಾವೇರಿ ವನ್ಯಧಾಮದಲ್ಲಿ ಒಟ್ಟು 28 ಕಳ್ಳಬೇಟೆ ತಡೆ ಶಿಬಿರ ಇದೆ. 8 ಕಳ್ಳಬೇಟೆ ತಡೆ ಶಿಬಿರಕ್ಕೆ ಹಾನಿ ಮಾಡಿದ್ದಾರೆ. ಎಸಿಎಫ್ ಹೇಳಿರುವಂತಹ ಮಾತಿದು. ಚಾಮರಾಜನಗರದಲ್ಲಿ ಎಸಿಎಫ್ ಮರಿಸ್ವಾಮಿ ಅವರ ಹೇಳಿಕೆ. 3 ವಸತಿ ಗೃಹ, 1 ಜೀಪ್ಗೆ ಹಾನಿಯಾಗಿದೆ. ಜಿಲೆಟಿನ್ ಡೈನಾಮೈಟ್ ಬಳಸಿರೋದ್ರಿಂದ ಹಾನಿಯಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಕಳ್ಳಬೇಟೆಯಲ್ಲಿ ತೊಡಗಿರುವ ದುಷ್ಕರ್ಮಿಗಳಿಂದಲೇ ಇಂತಹ ಕೃತ್ಯ ಆಗಿರೋದು. ಇಂತಹ ಹಾನಿಗಳಿಂದ ಅರಣ್ಯ ಸಂಪತ್ತಿಗೆ ಹಾನಿಯಾಗತ್ತೆ ಅಂತ ಎಸಿಎಫ್ ಹೇಳ್ತಾರೆ. ಕಾಡು ಪ್ರಾಣಿ ಮಾನವ ಸಂಘರ್ಷ ತಡೆಯೋದಕ್ಕೆ ನಮಗೆ ಕಷ್ಟವಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಯಾರೋ ದುರ್ದೇಶವಾಗಿ ಈ ರೀತಿ ಕಳ್ಳಬೇಟೆ ಅಥವಾ ಇನ್ನೊಂದು ದುಷ್ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥವರೇ ಈ ರೀತಿ ದುಷ್ಕೃತ್ಯ ಕೆಲಸಗಳು ಮಾಡಿದ್ದಾರೆ. ಕಳ್ಳಬೇಟೆ ತಡೆ ಶಿಬಿರಗಳು ನಾವು ಯಾವುದೇ ಆಗಲಿ ಫಸ್ಟ್ ನಮ್ಮ ಮೋಟೋ ಇಷ್ಟೇ, ಯಾವುದೇ ವನ್ಯ ಪ್ರಾಣಿಗಳು ಬೇಟೆ ಆಡದೇ ಇರೋಂಗೆ ತಡೆಯೋದಕ್ಕೆ ಫಸ್ಟು ನಾವು ನೋಡ್ಕೊಳ್ತೀವಿ. ಹಂಗೂ ಕೈ ಮೀರಿ ಅವರು ಹೋಗಿ ಬೇಟೆ ಆಡಿದ್ದಾರೆ ಅಂತಂದರೆ ಅವ್ರನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತೀವಿ ವಿನಃ ಅವ್ರ ಮೇಲೆ ದಾಳಿ ಮಾಡೋವಂಥದ್ದು ಆಗೋದಿಲ್ಲ. ಆದರೆ ಕೆಲವೊಂದು ಅನಿರೀಕ್ಷಿತ ಅಥವಾ ಸಡನ್ ಮೊಮೆಂಟಲ್ಲಿ ಈ ರೀತಿ ಪ್ರತಿ ದಾಳಿ ಮಾಡಲಿಕ್ಕೆ ಬಂದಾಗ ಪ್ರತಿ ದಾಳಿ ಆಗ್ತವೆ. ನಾನು 2-3 ಕ್ಯಾಂಪ್ ನೋಡಿದ್ದೀನಿ, ಹಾನಿಯಾಗಿದೆ ಅದೆಲ್ಲ. ಸೊ ಫರ್ದರ್ ಎಲ್ಲಿ ಮತ್ತೆ ಹಾನಿ ಆಗ್ಬೋದು ಅಂತ ಕಡೆ ನಾವು ಸೂಕ್ತ ಭದ್ರತಾ ವ್ಯವಸ್ಥೆ ಮಾಡಿದ್ದೀವಿ. ಯಾರೇ ಬಂದರೂ ಅದು ಹಾನಿ ಮಾಡೋಕ್ಕೆ ಬಂದರೂ ಅದು ಸಿಗಾಕೊಳ್ತಾರೆ. ನಮ್ಮ ಸಿಬ್ಬಂದಿಗಳಿಗೆ ಈಗ ನೋಡಿ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಹೇಗೆ ಸೇಫಾಗಿರಬೇಕು ಅಂತ. ಕಳ್ಳಬೇಟೆ ತಡೆ ಶಿಬಿರ ಸ್ಫೋಟದ ಬಗ್ಗೆ ಸದ್ಯಕ್ಕೆ ಮಾತಾಡಲ್ಲ, ತನಿಖೆ ಬಳಿಕ ವರದಿ ಬರಲಿ ಆಮೇಲೆ ಮಾತಾಡ್ತೇನೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅರಣ್ಯ ಸಿಬ್ಬಂದಿ ಕ್ಯಾಂಪ್ಗಳ ದಾಳಿಯ ಕುರಿತಾಗಿ ತನಿಖೆ ನಡೀತಾ ಇದೆ. ದಾಳಿಯ ಹಿಂದೆ ಯಾರಿದ್ದಾರೆ ಏನು ಅನ್ನೋದ್ರು ತನಿಖೆಯ ನಂತರವಷ್ಟೇ ಗೊತ್ತಾಗುತ್ತೆ. ಸ್ಪಷ್ಟ ಮಾಹಿತಿ ಸದ್ಯಕ್ಕಿಲ್ಲ. ತನಿಖೆಯ ಬಳಿಕವೇ ಸತ್ಯಾಸತ್ಯತೆ ತಿಳಿಯಲಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮಾತಾಡಕ್ಕೆ ಹೋಗಲ್ಲ, ನನಗೂ ಕೆಲವು ವಿಚಾರಗಳೆಲ್ಲ ಅವರು ಇವರು ಮಾಹಿತಿ ಏನೋ ಕೊಡ್ತಾ ಇದ್ದಾರೆ. ಬಟ್ ತನಿಖೆ ಮಾಡ್ತಾ ಇದ್ದಾರೆ, ಭಾಳ ಡೀಪಾಗಿ ಹೋಗ್ತಾ ಇದ್ದೀವಿ. ತನಿಖೆ ಮಾಡಾದ್ಮೇಲೆ ಅದ್ರ ಬಗ್ಗೆ ವರದಿ ಬರಲಿ, ಆಮೇಲೆ ಆ ವಿಚಾರ ಮಾತಾಡ್ತೀನಿ. ಮತ್ತು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಕೂಡ ಭಾಳ ಡೀಪಾಗಿ ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಾನೀಗೇನು ಮಾತಾಡೋಕ್ಕೆ ಹೋಗಲ್ಲ, ನನಗೂ ಕೆಲವು ವಿಚಾರಗಳೆಲ್ಲ ಅವರು ಇವರು ಮಾಹಿತಿ ಏನೋ ಕೊಡ್ತಾ ಇದ್ದಾರೆ. ಬಟ್ ತನಿಖೆ ಮಾಡ್ತಾ ಇದ್ದಾರೆ, ಭಾಳ ಡೀಪಾಗಿ ಹೋಗ್ತಾ ಇದ್ದೀವಿ. ತನಿಖೆ 15ನೇ ತಾರೀಕು ಇನ್ಸಿಡೆಂಟ್ ಆದಮೇಲೆ ಈ ಬೇಟೆಗಾರರನ್ನ ತಡೆಯೋದಕ್ಕೆ ಈ ಅರಣ್ಯ ಪ್ರದೇಶದಲ್ಲಿ ಬಾರ್ಡರ್ಸಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಕ್ಯಾಂಪ್ಸ್ ಇರುತ್ತೆ. ಅಲ್ಲಿ ಚಿಕ್ಕದಾಗಿ ಬಿಲ್ಡಿಂಗ್ಸ್ ಎಲ್ಲ ಕೂಡ ಕಟ್ಟಿರ್ತಾರೆ. ಆ ದಿನ ರಾತ್ರಿ ಸುಮಾರು 8 ಕಡೆ ಅದನ್ನು ಹಾನಿ ಮಾಡಿದ್ದಾರೆ. ಅದು ಜಿಲೆಟಿನ್ನು ಅದೆಲ್ಲ ಉಪಯೋಗಿಸಿದ್ದಾರೆ ಅಂತೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ರು. ಈಗ ತನಿಖೆ ನಡೀತಾ ಇದೆ. ಅಲ್ಲ, ಅದು ಯಾರಿದ್ದಾರೆ ಏನು ಅದರ ಬಗ್ಗೆ ನನಗೆ ಸ್ಪಷ್ಟ ಮಾಹಿತಿ ಒಂದು ತನಿಖೆ ಆದಮೇಲೆ ಪೊಲೀಸ್ ಇಲಾಖೆಯವರು ಅಥವಾ ನಮ್ಮ ಮ್ಯಾಜಿಸ್ಟ್ರಿಯಲ್ ತನಿಖೆ ಆಗ್ತಾ ಇದೆಯಲ್ಲ, ಮ್ಯಾಜಿಸ್ಟ್ರೇಟ್ ವತಿಯಿಂದ ತನಿಖೆ ಆಗ್ತಾ ಇದೆ. ತನಿಖೆ ವರದಿ ಬಂದ ಮೇಲೆ ನಾನು ಮಾತಾಡ್ತೀನಿ. ಆಗಿದೆ ಹಾನಿ ಆಗಿದೆ. 100% ಆಗಿದೆ.
ಜಿಲೆಟಿನ್ ಉಪಯೋಗಿಸಿದ್ದಾರೆ ಅಂತ ಹೇಳ್ತಾರೆ. ಬಿಲ್ಡಿಂಗ್ಗಳೆಲ್ಲ ಹಾನಿ ಮಾಡಿದ್ದಾರೆ. ಒಂದು ಜೀಪು ಹಾನಿ ಮಾಡಿದ್ದಾರೆ. 4 ಟೂ ವೀಲರ್ ಹಾನಿ ಮಾಡಿದ್ದಾರೆ. ಇವರು ತಮಿಳ್ನವರು ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಇದರಲ್ಲಿ ತಮಿಳು ಮಾತಾಡೋ ಭಾಷೆಯವರು ಅಥವಾ ಬೇಟೆ ಆಡೋರು ಅಥವಾ ರೈತರು, ಇಷ್ಟೇ ಪ್ರಶ್ನೆ ಇರೋದು. ಈಗ ತನಿಖೆ ಆದಮೇಲೆ ಅವ್ರು ಭೇಟಿಗೆ ಹೋಗಿದ್ರ ಅಥವಾ ಅಮಾಯಕ ರೈತರ, 2 ತೀರ್ಮಾನ ಆಗಬೇಕಷ್ಟೇ. ಕಾವೇರಿ ವನ್ಯಧಾಮದಲ್ಲಿ 3 ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತರ ಮನೆಗೆ ಬಿಜೆಪಿ ಸತ್ಯಶೋಧನಾ ಸಮಿತಿ ತಂಡ ಭೇಟಿ ನೀಡಿದೆ. ಕುಮಾರ್ ಪತ್ನಿ ಡೊಮಿನಾರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಬಿಜೆಪಿ ನಾಯಕರು. ಹನೂರು ತಾಲೂಕಿನ ಲಾಸರ್ ದೊಡ್ಡಿ ಗ್ರಾಮಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿತು. ಕುಟುಂಬಸ್ಥರಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ನೇತೃತ್ವದ ತಂಡ ಇದು. ಗೃಹ ಪ್ರವೇಶ ಇತ್ತು ಸರ್, ಎಲ್ಲ ಕಂಪ್ಲೀಟ್ ಮಾಡಿ. ಹಾಗಾದ್ರೆ ಅವರೇನು ಇಲ್ಲಿ ಕಾಡ್ಗೆ ಹೋಗೋದು ಬರೋದವೆಲ್ಲ ಏನಿರ್ಲಿಲ್ಲ ಅಂತ ಆಯ್ತಲ್ಲ. ಇಲ್ಲಿ ಲೋಕಲ್ ಅಲ್ಲೇ ಇರ್ಲಿಲ್ವಲ್ಲ ಅವರು ಇಟಾಚಿ ಆಪರೇಟರ್. ಈಗ ಅವ್ರು ಹೇಳೋ ಥರದಲ್ಲಿ ಯಾವಾಗಲೂ ಇವ್ರು ಕಾಡ್ಗೆ ಹೋಗ್ತಿದ್ರು ಬರ್ತಿದ್ರು, ಅವೆಲ್ಲ ಏನಿಲ್ಲ ಅನ್ನೋ ಥರದಲ್ಲಿ ಕ್ಲಾರಿಟಿ ಸಿಗ್ಬೇಕಲ್ಲ ಅದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.